ವೆಲ್ಕಮ್ ಟು JPS ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿಗಪ್ಪ ಅಂತ ಹೋಗ್ತಿರೋದು, ನಾನು ನನ್ನ ಗೆಳೆಯ ಆನೆಗುಂದಿಯ ದುರ್ಗಾ ಮಾತಾ ಟೆಂಪಲ್ಗೆ ಅಂತ ಹೋಗ್ತಾ ಇರೋದು. ಹೋಗೋ ದಾರಿಯ ಮಧ್ಯೆ ತುಂಗಭದ್ರಾ ಮೇಲ್ಸೇತುವೆ ನೋಡ್ತಾ ಇರ್ಬೋದು. ಈ ನದಿಯು ಮಂತ್ರಾಲಯಕ್ಕೆ ಹೋಗುವಂತ ನದಿಯಾಗಿರುವುದು. ಈ ಸೇತುವೆ ಬಂದು ನೋಡೋದಕ್ಕೆ ಅರ್ಧ ಕಿಲೋಮೀಟರ್ ದಾರಿಯೇ ಸಾಗುವುದು. ಈ ನದಿ ಆ ದಡದಿಂದ ಈ ದಡಕ್ಕೆ ಹೋಗುವಂತಹ ನದಿ. ಆ ದಡಕ್ಕೆ ಹೋಗುವಾಗ ಆನೆಗುಂದಿಯ ರಸ್ತೆನೇ ಬರೋದು, ಹಾಗೆ ಗಂಗಾವತಿ ರೋಡ್ಗೆ ತಲುಪೋದು. ನಾವು ಮೊದಲು ಕಂಪ್ಲಿಯಿಂದ ಸ್ಟಾರ್ಟ್ ಮಾಡಿದ್ದು ಗಂಗಾವತಿಯ ಆನೆಗುಂದಿ ಟೆಂಪಲ್, ದುರ್ಗಾ ಮಾತಾ ಟೆಂಪಲ್ಗೆ. ಆ ಟೆಂಪಲ್ ಇರುವುದು ವಾಲಿ ಪರ್ವತದಲ್ಲಿ. ನೀವು ನೋಡ್ತಾ ಇರ್ಬೋದು. ಈಗ ಆ ಪರ್ವತದ ಕೆಳಗಡೆ ಗೋಶಾಲೆಯನ್ನು ನೋಡ್ಬೋದು. ಶ್ರೀ ದುರ್ಗಾ ಮಾತಾ ಗೋಶಾಲೆ ಟ್ರಸ್ಟ್ ಕಡೆಯಿಂದ ಗೋವುಗಳನ್ನು ಸಾಕ್ತಾ ಇರೋದು. ಈ ಪಶುಸಂಗೋಪನೆ ಬಹಳ ಉತ್ತಮವಾಗಿ ಕಾಣುತ್ತೆ ನಿಮಗೆಲ್ಲ. ನೀವೆಲ್ಲ ನೋಡ್ತಾ ಇರ್ಬೋದು. ಈ ಹಸುಗಳನ್ನು ಬಹಳ ನೀಟಾಗಿ ಚೆನ್ನಾಗಿ ಸಾಕುವಂತಹ ಇಲ್ಲಿನ ಒಂದು ಕೆಲಸವಾಗಿರೋದ್ರಿಂದ ಇಲ್ಲಿನ ಜನಗಳು ಬಹಳ ನೀಟಾಗಿ ಆ ಹಸುಗಳನ್ನು ಚೆನ್ನಾಗಿ ನೋಡ್ತಾ ಇದ್ದಾರೆ. ಅಲ್ಲಿಂದ ನಾವು ವಾಲಿ ಪರ್ವತಕ್ಕೆ ಹೋಗುವುದಕ್ಕಿಂತ ಮುಂಚೆ ಮೆಟಲ್ಗಳನ್ನ ಏರಬಹುದು. ಇವು 80ರಿಂದ 90 ಮೆಟ್ಟಲುಗಳಿವೆ. ನೀವು ನೋಡ್ತಾ ಇರ್ಬೋದು. ಇವಾಗ ಮೆಟ್ಟಲಿನ ಸಮೀಪವೇ ಅಭಯ ಆಂಜನೇಯ ಟೆಂಪಲ್ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಚಿತ್ರ ನೋಡ್ತಾ ಇದ್ರೆ ಒಂದು ದುರ್ಗಾ ಮಾತೆಯ ಚಿತ್ರ, ಹಾಗೆ ಹಸುವಿನ ಚಿತ್ರ, ಹಾಗೆ ಸಿಂಹದ ಚಿತ್ರ ಈ ಚಿತ್ರದಲ್ಲಿ ನೀವು ಕಾಣ್ಬೋದು. ಇಲ್ಲಿ ಕಾಣ್ತಾ ಇರುವುದು ದುರ್ಗಾ ಮಾತಾ ಟೆಂಪಲ್. ಇದು ನವೀಕರಣಕ್ಕೆ ಶುರುವಾಗಿರೋದು. ಈ ಬೆಟ್ಟ, ಈ ಗುಹೆ, ಇಲ್ಲೊಂದು ಗುಹೆ ಕಾಣ್ಬೋದು ನಿಮಗೆ. ಅಲ್ಲಿಂದನೇ ಬೆಟ್ಟ ಸ್ಟಾರ್ಟ್ ಆಗೋದು. ಬೆಟ್ಟದ ಮಧ್ಯದಲ್ಲಿ ದುರ್ಗಾ ಮಾತಾ ಟೆಂಪಲ್ ನೀವು ನೋಡ್ತಾ ಇರ್ಬೋದು. ಇಲ್ಲಿನ ಭಕ್ತರು ಬಹಳ ಭಕ್ತಿಯಿಂದನೇ ಇಲ್ಲಿ ಪೂಜೆಯನ್ನು ಸಲ್ಲಿಸಿ ತಮಗೆ ಬೇಕಾದ ಹರಕೆಗಳನ್ನು ಇಲ್ಲಿ ಕಟ್ಕೊಳ್ತಾರೆ. ದುರ್ಗಾ ಮಾತೆಯ ದೇವಸ್ಥಾನ ಈಗ ನವೀಕರಣಕ್ಕೆ ಮುಂದಾಗಿರುವುದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಭಯ ಆಂಜನೇಯ ದೇವಸ್ಥಾನ. ಈ ವಿಡಿಯೋನ ಅರ್ಚಕರು ಕೇಳಿದ್ರೆ ಬೇಡ ಅಂತ ಹೇಳಿದ್ರು ಫೋಟೋ ತೆಗೆಯೋದು, ಆದ್ರೂ ಬಿಡಲಿಲ್ಲ ನಾವು. ಹಾಗೆ ತಕ್ಕೊಂಡು ಆ ದುರ್ಗಾ ಮಾತಾ ದೇವಸ್ಥಾನದ ಮುಂದುಗಡೆ ಈ ಅರಳಿ ಮರದ ಮುಂದೆ ಈ ಅರಕೆಯ ತೆಂಗಿನಕಾಯಿ ಮತ್ತು ಬಟ್ಟೆಗಳನ್ನು ಸೇರಿಸಿ ದುರ್ಗಾ ಮಾತೆಯನ್ನು ಪೂಜಿಸಿಕೊಂಡು, ಹಾಗೆ ಇಲ್ಲಿನ ಪಾದಗಳನ್ನು ನಮಸ್ಕರಿಸಿ ಅಲ್ಲಿನ ಅರಕೆಗಳನ್ನು ಕಟ್ಟುತ್ತಾ ಇರುವುದು ಒಂದು ವಿಶೇಷತೆ, ಒಂದು ಜನರ ಭಕ್ತಿ ಮತ್ತು ಅರಕೆಯ ಒಂದು ನಿಪುಣತೆ. ನಾವು ಹೋಗ್ತಿದ್ದರೆ ದುರ್ಗಾ ಮಾತೆಯ ಒಂದು ಪೂಜಾ ಕಾರ್ಯಕ್ರಮವನ್ನು ಶುರುವಿಸಿಕೊಂಡಿದ್ದು. ನೋಡಿ, ದುರ್ಗಾ ಮಾತೆಯ ಒಂದು ದರ್ಶನ ನಮಗೆ ಈ ಥರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಎಲ್ಲರಿಗಿಂತ ಮುಂದುಗಡೆನೆ ನಾವು ಹೋಗಿ ದುರ್ಗಾ ಮಾತೆಯ ಒಂದು ಆಶೀರ್ವಾದ ಪಡ್ಕೊಂಡು, ಅಲ್ಲಿಂದನೇ ಪಕ್ಕದಲ್ಲಿನೇ ದುರ್ಗಾ ಮಾತೆಯ ದೇವಸ್ಥಾನದ ಪಕ್ಕದಲ್ಲಿನೇ ಪ್ರಸಾದ, ಅಂದರೆ ದೇವಿಯ ದೇವಸ್ಥಾನಕ್ಕೆ ಬಂದವರಿಗೆ ಅನ್ನದಾಸೋಹ ಇರುತ್ತೆ ಅನ್ನೋದು ಗೊತ್ತಾಗಿತ್ತು. ಅಲ್ಲಿನ ಪಕ್ಕದಲ್ಲೇ ನೋಡಿದ್ರೆ ಅನ್ನ ಪ್ರಸಾದ ಸ್ಟಾರ್ಟ್ ಆಗಿತ್ತು. ಇದೆಲ್ಲ ರೋಡು ಹೊಸದಾಗಿ ಹಾಕ್ಕೊಂಡು, ಮೊದಲೆಲ್ಲ ಕಲ್ಲು ಮಣ್ಣಿಂದ ದಾರಿ ಆಗಿತ್ತು. ಈ ಬೆಟ್ಟದಲ್ಲಿ ಮೇಲೆ ಕಲ್ಲು ಒಂದು ವಿಶೇಷತೆಯನ್ನು ಕಾಣ್ಬೋದು ನೀವು ಇಲ್ಲಿ. ಅಲ್ಲಿಂದ ನಾವು ಪ್ರಸಾದವನ್ನು ಸ್ವೀಕರಿಸಕ್ಕೆ ತಟ್ಟೆ ಹಿಡ್ಕೊಂಡು ಅನ್ನ ಮತ್ತು ಸಾಂಬಾರನ್ನು ಹಾಕಿಕೊಂಡು ಅಲ್ಲಿ ಕೂತ್ಕೊಂಡು ಊಟ ಮಾಡೋ ಸಮಯದಲ್ಲೇ
ಪಕ್ಕದ ಗೋಡೆಯಲ್ಲಿ ವಾಲಿ ಮತ್ತು ಸುಗ್ರೀವರ ಒಂದು ಕಾಳಿದ ಒಂದು ಯುದ್ಧ ಅಂತಾರಲ್ವ, ಅದು ಹೀಗಿತ್ತು ಎಂಬುದು ಚಿತ್ರ ಅಲ್ಲಿ ಕಂಡು ಬಂದಾಗ ಗೊತ್ತಾಯಿತು ನನಗೆ. ಇದು ವಾಲಿಯ ಪರ್ವತ ಎಂದು ಹೆಸರು. ಅದು ನನ್ನ ಗೆಳೆಯ ಹೇಳಿದಾಗೆ ಗೊತ್ತಾಯಿತು. ಅಲ್ಲಿಯವರೆಗೆ ದುರ್ಗಾಮಾತಾ ಟೆಂಪಲ್ ಅಂತೇಳಿ ನಾವು ಬಂದಿದ್ದು. ಅಲ್ಲಿ ಬಂದಮೇಲೆ ಗೊತ್ತಾಯಿತು ಇದು ವಾಲಿಯ ಪರ್ವತ ಅಂಥೇಳಿ. ಪ್ರಸಾದ ಮಾಡ್ಕೊಂಡು ಹಿಂಭಾಗವೇ ಹೋದಾಗ ಗೊತ್ತಾಯಿತು. ಈ ಮೆಟಲ್ಗಳು ನೋಡ್ತಾ ಇರ್ಬೋದು ನೀವು. ಈ ಕೋಟೆನ ವಿಜಯನಗರ ಸಾಮ್ರಾಜ್ಯದವರು ಶ್ರೀಕೃಷ್ಣ ದೇವರಾಯ ಆಳ್ವಿಕೆಯ ಸಮಯದಲ್ಲಿ ಈ ಕೋಟೆಯನ್ನು ಕಟ್ಟಿದ್ದು. ಇದು ವಿಜಯನಗರ ಸಾಮ್ರಾಜ್ಯ ಬರೋಕ್ಕಿಂತ ಮುಂಚೆನೇ ಇಲ್ಲಿ ವಾಲಿ ಸುಗ್ರೀವರ ಗುಹೆಗಳನ್ನು ನೋಡ್ಬೋದು ನೀವು. ಈ ಕೋಟೆಯ ಪ್ರವೇಶ ನಂತರನೇ ವಾಲಿ ಗುಹೆ ಕಾಣುವುದು. ನಾವು ಇಲ್ಲಿಂದ ಹತ್ಕೊಂಡು ಒಳಗಡೆ ಹೋದಾಗ ಪಕ್ಕದಲ್ಲಿನೇ ಯಾವ್ಯಾವ ಸಮಾಧಿಗಳು ಕಾಣುವುದು. ಇಲ್ಲಿ ಯಾರು ಅಂತ ವಿಚಾರಿಸ್ಕೊಂಡು ಕೇಳಿದ್ರೆ ಅಲ್ಲಿನ ಪ್ರವಾಸಿಗಳು ಮತ್ತು ನಿವಾಸಿಗಳು ಕೇಳಿದರೆ ಅಷ್ಟು ಸರಿಯಾದ ನಿಖರವಾದ ಮಾಹಿತಿ ಕೊಡಲಿಲ್ಲ. ಅಲ್ಲಿಂದ ನಾವು ವಾಲಿಯ ಗುಹೆ ಕಡೆಗೆ ಹೊಂಟ್ವಿ. ರಸ್ತೆ ಕಿರಿದಾಗಿರೋದ್ರಿಂದ ಯಾವುದೂ ಅಸ್ಪಷ್ಟವಾಗಿ ರಸ್ತೆ ಸರಿಯಾಗಿ ಕಾಣಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು 12 ಜ್ಯೋತಿರ್ಲಿಂಗಗಳನ್ನು ಇಲ್ಲಿನ ಬೆಟ್ಟದ ಮೇಲೇನೆ, ವಾಲಿ ಪರ್ವತದ ಮೇಲೇನೆ ಈ 12 ಜ್ಯೋತಿರ್ಲಿಂಗಗಳು ನೀವು ಕಾಣ್ಬೋದು. ಈ ನೋಡಿದಾಗ ನನಗೆ ಒಂಥರ ಆಶ್ಚರ್ಯ ಅನಿಸಿತು, ಇಲ್ಲೂ ಕೂಡ ಜ್ಯೋತಿರ್ಲಿಂಗಗಳು ಇದಾವ ಅಂತೇಳಿ. ಅದು 12 ಜ್ಯೋತಿರ್ಲಿಂಗ ನೋಡೋಕ್ಕೆ ಅದ್ಭುತ ಅನಿಸಿತು. ನೀವು ನೋಡ್ಬೋದು ಈಗ ಜ್ಯೋತಿರ್ಲಿಂಗಗಳು. ಜ್ಯೋತಿರ್ಲಿಂಗಗಳು ಒಂದೇ ಬೆಟ್ಟದ ಮೇಲೆ ಒಂದು ವಾಲಿ ಪರ್ವತದಲ್ಲಿ ಇರುವುದು ಒಂದು ವಿಶೇಷತೆ ಅಂತ ಅನಿಸಿತ್ತು. ಜ್ಯೋತಿರ್ಲಿಂಗ ಆದ ತಕ್ಷಣ ಮುಂದೆ ಹೋದಾಗ ಗಣೇಶ ಗುಡಿ ಕಂಡಿತ್ತು. ಅಲ್ಲಿ ವಿಶೇಷತೆ ಗಣೇಶ ಗುಡಿ. ಇದು ಗುಹೆ ಒಳಗೆ ಇರುವಂಥ ಒಂದು ಗಣೇಶ ಗುಡಿ. ಅಲ್ಲಿಂದ ಸ್ವಲ್ಪ ಪಕ್ಕದಲ್ಲೇ ಒಂದು ಗುಹೆ ಕಂಡಿತ್ತು. ಒಳಗಡೆ ನೋಡಿದಾಗ ಈ ಥರದ್ದು ಒಂದು ಗುಹೆಗಳು ಬಂಡೆಗಳ ರೂಪದಲ್ಲಿ ಮೇಲಿಂದ ಸೂರ್ಯ ಬೀಳೋದು. ಮತ್ತು ಇಲ್ಲಿಂದ ಒಳಗಡೆ ಹೋಗೋಕ್ಕೆ ಆಗಲಿಲ್ಲ. ಇಲ್ಲಿಂದನೇ ಒಳಗಡೆ ಹೋಗ್ಬೇಕಂತೇಳಿ ಹೇಳಿದರು. ವಾಲಿ ಗುಹೆ ಇಲ್ಲಿಂದನೇ ಪ್ರಾರಂಭವಾಗುತ್ತಂತ ಹೇಳಿದರು. ನಮಗೆ ಅಷ್ಟು ಅಲ್ಲಿ ಹೋಗುವಂಥದ್ದು ಮಾಹಿತಿ ಕೊಡಲಿಲ್ಲ ಯಾರು, ಈ ಥರ ಹೋಗ್ಬೇಕಂತೇಳಿ. ಅಲ್ಲಿಂದ ನಾವು ಪಕ್ಕದಾಗೆ ಬಂದಾಗ ಇಲ್ಲಿ ನೋಡ್ಬೋದು ಈ ವಾಲಿ ಪರ್ವತದಾಗ ಯಾವ್ಯಾವ ನಾವು ನೋಡುವಂತಹ ಪ್ಲೇಸಸ್ಗಳು ಇವಾದವ ಅಂತೇಳಿ ನೀವೆಲ್ಲ ನೋಡಿ ಇದರಲ್ಲಿ ಹೋಗ್ಬೋದು ಇಲ್ಲಿಂದ. ಹಾಗೆ ಅಲ್ಲಿಂದ ಹೊರಗಡೆ ಪರ್ವತದ ಕೆಳಗಡೆ ಬಂದಾಗ ಕಾಣುವಂಥ ಈ ಕಲ್ಲು ಬಂಡೆಗಳು ಮತ್ತು ಇಲ್ಲಿನ ವಾತಾವರಣ ಯಾವ ಥರ ಇರುತ್ತೆ ಮಧ್ಯಾಹ್ನ ಟೈಮಲ್ಲಿ. ನಾವು ಹೋಗಿದ್ದು ಮಧ್ಯಾಹ್ನ ಟೈಮಲ್ಲಿ. ಅಲ್ಲಿಗೆ ಪರ್ವತದ ಕೆಳಗಡೆವರೆಗೂ ಈ ಆಟೋ ವ್ಯವಸ್ಥೆನೂ ಇದೆ ಆನೆಗುಂದಿಯಿಂದ. ಬರುವರು ಮತ್ತು ಹಂಪಿಯಿಂದನೂ ಬರ್ಬೋದು ಈ ರಸ್ತೆಗೆ. ಈ ಬೆಟ್ಟ ನೋಡೋಕ್ಕೆ ಬಹಳ ಜನ ಬರ್ತಾರೆ. ಇಲ್ಲಿ ಮಾಲಾಧಾರಿಗಳು, ಆಂಜನೇಯನ ಮಾಲಾಧಾರಿಗಳು ಅನೇಕ ಭಕ್ತರು ಇಲ್ಲಿ ಬಂದು ಈ ಪೂಜೆಯನ್ನು ಮಾಡಿಕೊಂಡು ಮತ್ತು ಇಲ್ಲಿನ ಪ್ರಸಾದವನ್ನು
ಸೇವಿಸ್ಕೊಂಡು ಇಲ್ಲಿರೋ ಗೋಶಾಲೆಗೆ ಹೋಗಿ ಗೋಗಳಿಗೆ ಪೂಜೆ ಮಾಡಿಕೊಂಡು ತಮ್ಮ ಭಕ್ತಿಯನ್ನು ಇಲ್ಲಿ ಬಹಳ ಜನ ನೋಡಿ ನನಗಂತೂ ಖುಷಿ ಅನಿಸಿತು. ಅದ್ರ ಕೆಳಗಡೆನೆ ಹೋದರೆ ಗೋಮಾತಾ ಗೋಶಾಲೆ ಸೇವಾ ಟ್ರಸ್ಟ್ ಕಡೆಯಿಂದ ಗೋಗಳನ್ನು ಸಾಕೋದು ನೋಡಿದ್ವಿ. ಇಲ್ಲಿನ ಆರಾಧ್ಯ ದೈವರು ಇವರು ಶ್ರೀಕೃಷ್ಣನನ್ನೇ ಗೋಪಾಲನಾಗಿ ಒಂದು ವಿಗ್ರಹ ಕಾಣ್ಬೋದು. ಭಾಳ ಸುಂದರವಾಗಿ ಕಾಣುತ್ತೆ ಆ ಗೋಪಾಲ ಕೃಷ್ಣ. ನಾವು ಅದರ ಒಳಗಡೆ ಒಂದು ಪರ್ಮಿಷನ್ ತಗೊಂಡು ಹೋದ್ವಿ, ಯಾವ್ಯಾವ ತಳಿಯ ಆಕಳುಗಳು ಮತ್ತು ಗೂಳಿಗಳು ಯಾವುಗಳು ಇವದ ಅಂತೇಳಿ. ಅದು ಬೆಟ್ಟದ ಮಧ್ಯದಲ್ಲೇ ಇಲ್ಲಿ ಇರೋದು ಬಹಳ ವಿಶೇಷತೆ ಅನಿಸಿತು. ಇಲ್ಲಿ ಈ ಬೆಟ್ಟಕ್ಕೆ ಬಂದರೆ ಒಂದು ಗೋಶಾಲೆ ನೋಡ್ಬೋದು, ಒಂದು ಗೋಮಾತಾ ದುರ್ಗಾಮಾತಾ ದೇವಸ್ಥಾನ ನೋಡ್ಬೋದು, ಹಾಗೆ ವಾಲಿ ಪರ್ವತ ಗುಹೆಗಳನ್ನು ನೋಡ್ಬೋದು. ಕೆಲವೊಂದು ಪ್ಲೇಸು ಆನೆಗುಂದಿಯಲ್ಲಿ ಬಹಳ ವಿಶೇಷವಾಗಿ ಇಲ್ಲಿ ಕಾಣ್ತದೆ. ಇದು ಬರೋದು ಆನೆಗುಂದಿಯಿಂದ ಒಂದು 2-3 ಕಿಲೋಮೀಟ್ರು ಈ ಸ್ಥಳಕ್ಕೆ ಬರುವುದು. ಎಲ್ಲ ನೋಡ್ಕೊಂಡು ನಾವು ಕೆಳಗಡೆ ಹೋದಾಗ ಈ ಥರ ವಾತಾವರಣ ಅಂತ ಕಾಣ್ಬೋದು. ನೀವಲ್ಲಿ ಕಾರ್ಗಳೆಲ್ಲ ಹೋಗ್ತಿದ್ದಾವಲ್ಲ, ಅದು ನೇರವಾಗಿ ಆಂಜನೇಯಾದ್ರಿ ಬೆಟ್ಟಕ್ಕೆ ಹೋಗುವಂಥ ದಾರಿ. ನಾವು ಹೋಗ್ತಾ ಇರೋದು ಇವಾಗ ದುರ್ಗಾಮಾತಾ ದೇವಸ್ಥಾನದಿಂದ ಕಂಪ್ಲಿ ರೋಡ್ಗೆ ಹೋಗ್ತಾ ಇರೋದು. ನಾವು ಕಂಪ್ಲಿಯಿಂದ ನಾವು ಬಳ್ಳಾರಿಗೆ ಹೋಗುವಂಥ ರಸ್ತೆ ಇದು. ರಸ್ತೆ ಮಧ್ಯದಲ್ಲಿ ನೋಡ್ತಾ ಇರ್ಬೋದು. ಈ ರಸ್ತೆ ಈ ಭತ್ತ ನಾಟಿ ಸಸಿ ಮಾಡಿದ ಕ್ಷಣ ನೋಡಿದಾಗೆ ವಾತಾವರಣ ಹಚ್ಚ ಹಸಿರು ಮತ್ತು ಗುಡ್ಡಗಳು ಹಚ್ಚ ಹಸಿರಿಂದ ಕೂಡುತ್ತಿದ್ದು. ಇವಾಗ ನೋಡಿದ್ರೆ ಭತ್ತದ ಕಟಾವು ಜಾಸ್ತಿ ಮಾಡಿಕೊಂಡು ತಮ್ಮ ಕಣ್ಣುಗಳಿಗೆ ಹಾಕ್ಕೊಂಡಿರ್ತಾರಲ್ವ. ಇವಾಗ ಈ ಹೊಲಗಳು ನೋಡೋಕ್ಕೆ ಒಂಥರ ಗೋಲ್ಡನ್ ಕಲರು ಸಸಿಗಳು ನೋಡ್ಬೋದು. ಇವಾಗೆಲ್ಲ ಕಟಾವು ಮಾಡಿ ಅವೆಲ್ಲ ಒಣಗಿರುತ್ತೆ, ಅದನ್ನು ಸುಡೋವಂಥ ಕಾರ್ಯಕ್ರಮ ಇಲ್ಲಿ ಜನಗಳಿಗೆ ಒಂದು ಬಹಳ ವಿಶೇಷತೆ ಅನಿಸ್ಬೋದು. ಚಳಿಗಾಲ ಅದು ಬೇರೆ. ಇಲ್ಲಿಂದ ಪಕ್ಕದಾಗ ಹೋದರೆ ಆನೆಗುಂದಿ, ಅಲ್ಲಿ ನಾವು ಶ್ರೀಕೃಷ್ಣ ದೇವರಾಯರ ಸ್ಟ್ಯಾಚು ನೋಡೋಕ್ಕೆ ಹೋಗಿದ್ದು. ಸ್ಟ್ಯಾಚು ನೋಡಿದ್ವಿ, ಬಹಳ ವಿಶೇಷತೆ ಅನಿಸಿತ್ತು. ಇಲ್ಲಿ ಒಳಗಡೆ ಹೋದಾಗ ನಾವು ಒಳಗಡೆ ಆನೆಗುಂದಿ ಒಳಗೆ ಇರ್ಬೋದು ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಯಾವುದೇ ವಿಗ್ರಹಗಳು ಕಾಣಲಿಲ್ಲ. ಅಲ್ಲಿಂದ ಹೊರಗಡೆ ಬಂದಾಗ ಮಾತ್ರ ಶ್ರೀಕೃಷ್ಣ ದೇವರಾಯರ ಒಂದು ಸ್ಟ್ಯಾಚು ಕಂಡಿತ್ತು. ಅದು ನೋಡುವಂತಹ ವಿಶೇಷತೆ ನಿಮಗೆ ಈಗ ನೋಡಿ. The wind hums songs at the break of day, whispering pines, secrets untold, carrying tales only the forest holds. Moonlight spills through the velvet dark. ವಾಲಿ ಪರ್ವತಕ್ಕೆ ಹೋಗುವ ನೀವು ಮೊದಲು ಯಾವ ತಾಲೂಕು ಮತ್ತು ಯಾವ ಜಿಲ್ಲೆಯಲ್ಲಿ ನೀವು ಗಮನಿಸ್ಕೊಂಡು ಹೋಗ್ಬೋದು. ಗಂಗಾವತಿಯಿಂದ ಹೋದರೆ ಡೈರೆಕ್ಟಾಗಿ ಗಂಗಾವತಿಯಿಂದ ಆನೆಗುಂದಿಗೆ ಹೋಗುವ ದಾರಿಯಲ್ಲಿ ಕಾಣ್ಬೋದು. ಇದು ನಾವು ಹೋಗ್ತಾ ಇರೋದು ಬಳ್ಳಾರಿಯಿಂದ ಕಂಪ್ಲಿಗೋ ದಾರಿ. ಕಂಪ್ಲಿಯಿಂದ ಈ ಸೇತುವೆ ತುಂಗಭದ್ರಾ ನದಿಯ ಮೇಲೆ ಈ ಸೇತುವೆ ನಿರ್ಮಿಸಿರೋದು. ಈ ಸೇತುವೆ ದಾಟಿದ್ರೆ ಆ ಕಡೆ ಗಂಗಾವತಿ ಕ್ರಾಸ್ ಸರ್ಕಲ್ ಬರುತ್ತೆ. ಅಲ್ಲಿಂದ ನೇರವಾಗಿ ಹೋದ್ರೆ ಆನೆಗುಂದಿ. ಇದು ಗಂಗಾವತಿ ತಾಲೂಕಿಗೆ ಬರುತ್ತೆ, ಕೊಪ್ಪಳ ಜಿಲ್ಲೆಗೆ ಬರುತ್ತೆ. ಕ್ಷೇತ್ರ ಆನೆಗುಂದಿ ಈ ಕ್ಷೇತ್ರ ಬರೋದು. ಈ
ವಾಲಿ ಪರ್ವತ ಅಂದರೆ ಬಹಳ ವಿಶೇಷವಾಗಿರೋದು. ಅಣ್ಣ ತಮ್ಮರ ಯುದ್ಧನೂ ಈ ಅಲ್ಲಿನ ಒಂದು ಪುರಾಣಗಳು ಹೇಳ್ತಾವೆ. ನೀವು ನೋಡ್ಬೋದು ಇವ ಸೇತುವೆ ಎಷ್ಟುದ್ದ ಇರುವುದಂತ ಅನ್ಕೊಂಡ್ರಿ, ಕಮೆಂಟ್ ಮಾಡಿ ನೋಡೋಣ. ಇಲ್ಲಿಂದ ನಾವು ಡೈರೆಕ್ಟ್ ಬಳ್ಳಾರಿಗೆ ಪಯಣ ಬೆಳೆಸಿದ್ದು. ಈ ವಿಡಿಯೋನ ವೀಕ್ಷಿಸಿದ ಎಲ್ಲ ನನ್ನ ವೀಕ್ಷಕ ಬಾಂಧವರಿಗೆ ನನ್ನ ನಮಸ್ಕಾರ.